ಮೀನುಗಾರಿಕೆಗೆ ತೆರಳಿ ಮರಳಿ ಬರುವಾಗ ಅರೇಬಿಯನ್ ಸಿ ಎಂಬ ಹೆಸರಿನ ಬೋಟ್ ಒಂದು ಅಳಿವೆ ದಂಡೆಗೆ ಸಿಲುಕಿ ಸಮುದ್ರ ತೀರಕ್ಕೆ ಬಂದು ನಿಂತ ಘಟನೆ ಹೊನ್ನಾವರದ ಕಾಸರಕೋಡ್ ಟೊಂಕ ಬಳಿ ಗುರುವಾರ ನಡೆದಿದೆ. ಆಳ ಸಮುದ್ರದಲ್ಲಿ ಮೀನುಗಾರಿಕೆ ನಡೆಸಿ ಬರುತ್ತಿದ್ದ ಅನ್ಸಾರ್ ಮಾಲಕತ್ವದ ಅರೇಬಿಯನ್ ಬೋಟ್ ಅಳಿವೆಯಲ್ಲಿ ಸಿಲುಕಿದೆ. ಗುರುವಾರ ರಾತ್ರಿ 8 ಗಂಟೆಗೆ ಘಟನೆ ನಡೆದಿದ್ದು, ಸ್ಥಳಕ್ಕೆ ಪೊಲೀಸ್ ಸಿಬ್ಬಂದಿ, ಕರಾವಳಿ ಕಾವಲು ಪೊಲೀಸ್ ಹಾಗೂ ಬೋಟ್ ಮಾಲೀಕ ಅನ್ವರ್ ಸಾಬ್, ಮೀನುಗಾರರು ಘಟನಾ ಸ್ಥಳಕ್ಕೆ ಆಗಮಿಸಿದರು. ಬೋಟ್ನಲ್ಲಿ ಇರುವ 30ಕ್ಕೂ ಅಧಿಕ ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಬ್ಬಿಣದ ಬೋಟ್ ಆಗಿದ್ದರಿಂದ ಹೆಚ್ಚಿನ ಅನಾಹುತ ಸಂಭವಿಸಿಲ್ಲ. ಶುಕ್ರವಾರ ಬೋಟ್ ಅಳಿವೆಯ ಹೂಳಿನಿಂದ ತಪ್ಪಿಸಲು ಎಂಟಿಸಿ ಬೋಟ್ ಮಾರಿಕಾಂಬಾ, ಕಾವೇರಿ ಬೋಟ್ ಹಾಗೂ ಇರ್ಬಲ್ ಗಪೂರ್ ಸಾಬ್ ಅವರ ಸಲಾಮತಿ ಹಾಗೂ ವಿಠ್ಠಲ ಬಾಬು ತಾಂಡೆಲ್ ಅವರ ದೋಣಿಯ ಸಹಾಯದೊಂದಿಗೆ ಬೋಟ್ ತಪ್ಪಿಸುವ ಕಾರ್ಯಾಚರಣೆ ನಡೆಸಿರುವುದಾಗಿ ಕರಾವಳಿ ಮೀನುಗಾರರ ಕಾರ್ಮಿಕರ ಸಂಘದ ಅಧ್ಯಕ್ಷ ರಾಜೇಶ್ ತಾಂಡೆಲ್ ತಿಳಿಸಿದ್ದಾರೆ. ಮುನ್ನೂರು ಮೀಟರ್ನಷ್ಟು ಅಗಲವಿದ್ದ ಅಳಿವೆ ಈಗ 15ರಿಂದ 20 ಮೀಟರ್ಗೆ ಕಿರಿದಾಗಿರುವ ಬಗ್ಗೆ ಮೀನುಗಾರರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆಯೂ ಅನೇಕ ಬೋಟ್ಗಳು ಅಳಿವೆಗೆ ಸಿಲುಕಿ ಹಾನಿಯಾಗಿದೆ. ಅಳಿವೆಯಲ್ಲಿ ಹೂಳಿನ ಸಮಸ್ಯೆಯಿಂದ ಈ ಭಾಗದಲ್ಲಿ ಇಂತಹ ಘಟನೆಗಳು ಪದೇ ಪದೇ ಸಂಭವಿಸುತ್ತಿದೆ. ಈ ಬಗ್ಗೆ ಸರ್ಕಾರ ಹಾಗೂ ಮೀನುಗಾರಿಕೆ ಸಚಿವರು ವಿಶೇಷ ಮುತುವರ್ಜಿ ವಹಿಸಿ ಸಮಸ್ಯೆ ಬಗೆಹರಿಸಬೇಕೆಂದು ಮೀನುಗಾರರು ಆಗ್ರಹಿಸಿದ್ದಾರೆ. ನಾಗರಾಜ ನಾಯ್ಕ, ನುಡಿಸಿರಿ ನ್ಯೂಸ್, ಹೊನ್ನಾವರ.